ದಿನ ಒಂದು ಇವತ್ತು ಒಂದು ಸರಿ ಚಾರ್ಜ್ ಹಾಕೋ ಚಾಲೆಂಜು. ಬೆಳಗ್ಗೆ ಮೊಸರನ್ನ ತಿಂದು ರೆಡಿಯಾಗಿ ಕಾಲೇಜಿಗೆ ಬಂದು ಕಾಲೇಜಲ್ಲಿ ಒಂದು ಫೋಟೋ ಹೊಡೆದು ಕ್ಲಾಸ್ ಬಂದರೆ ಎಲ್ಲ ಕ್ಲಾಸಲ್ಲಿ ಡೆಕೋರೇಷನ್ ಮಾಡ್ತಾಯಿದ್ರು. ಏನಂತ ನೋಡಿದ್ರೆ ಟೀಚರ್ಸ್ ಡೇ ಸೆಲೆಬ್ರೇಷನ್ಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ರು. ಪ್ರಿಪ್ರೇಷನ್ ಎಲ್ಲ ಮುಗೀತು. 110ಗೆ ಲೆಕ್ಚರರ್ಸ್ ಎಲ್ಲ ಬಂದರು. ಅವ್ರಿಗೆ ರೋಸ್ ಕೊಟ್ಟು ವೆಲ್ಕಮ್ ಮಾಡಿದ್ರಿ. ಆಮೇಲೆ ಎಲ್ಲ ಲೆಕ್ಚರರ್ಸು ಕೇಕ್ ನೋಡ್ತಿದ್ದಾಗ ಬ್ಲಾಸ್ಟರ್ ಎಲ್ಲ ಹೊಡೆದು ಅವ್ರನ್ನ ಭಯಪಡಿಸಿ ಆಮೇಲೆ ಕೇಕ್ ಕಟ್ ಮಾಡಿದ್ರು. ಕೇಕ್ ಸ್ವಲ್ಪ ಕ್ರಿಯೇಟಿವ್ ಆಗಿತ್ತು, ಯಾಕಂದರೆ ನಮ್ಮದು BSc ಫಾರೆನ್ಸಿಕ್ ಸೈನ್ಸ್. ಅದೇ ಗ್ಯಾಪಲ್ಲಿ ನನ್ನ ಫ್ರೆಂಡ್ ಧನುಷ್ದು ಬರ್ತಡೇ ಇತ್ತು. ಹಂಗೋ ಹಿಂಗೋ ಅವ್ರಿಗೆಲ್ಲ ತಿಳಿಸಿ ಅವ್ನ ಬರ್ತಡೇನ ಸೆಲೆಬ್ರೇಟ್ ಮಾಡ್ತಿದ್ರಿ. ಅದಾದಮೇಲೆ ಎಲ್ಲರೂ ಅವನಿಗೆ ವಿಶ್ ಮಾಡಿದ್ರು. ಆಮೇಲೆ ಕ್ಲಾಸೆಲ್ಲ ಮುಗೀತು. ನಾವೆಲ್ಲ ಬಾಯ್ಸ್ ಎಲ್ಲ ಒಂದು ಸೆಲ್ಫಿ ತಗೊಂಡು ಆಚೆ ಬಂದರೆ, ಆಚೆ ಬಂದಾಗ ಧನುಷ್ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡಿದ್ದ. ಇದೆಲ್ಲ ಆದಮೇಲೆ ನಾನು ನನ್ನ ಫ್ರೆಂಡು ಮನೆಗೆ ಬರ್ತಾ ಒಂದು ವೀಡಿಯೋ ಮಾಡಿಕೊಂಡು ಮನೆಗೆ ಬಂದು ಕೆಂಗೇರಿದಲ್ಲಿ ಬಸ್ ನೋಡಿ ಬಸ್ ಕಾದು ಬಸ್ ಹತ್ಕೊಂಡು ಹೋಗ್ಬೇಕಾದ್ರೆ ನನ್ನ ತಂಗಿ ಜೊತೆ ಕಾಲಲ್ಲಿ ಮಾತಾಡಿ ಬಸ್ ಇಳಿದು ನಮ್ಮಣ್ಣ ನಾಯಿ ಜೊತೆ ಬಂದಿದ್ದ, ಅವನ ಜೊತೆ ಹೋಗಿ ಒಂದು ಸನ್ಸೆಟ್ದು ಫೋಟೋ ತಗೊಂಡು ಮನೆಗೆ ಹೋದೆ. ಮನೆಗೆ ಹೋದ್ಮೇಲೆ ಸಂಜೆ ಅಕ್ಕನ ಮಗಳ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಅಲ್ಲಿಂದ ಮನೆಗೆ ಬಂದು ಮನೆ ಹತ್ರ ಮೂನ್ನ ನೋಡ್ಕೊಂಡು ಕೂತ್ಕೊಂಡಿದ್ದೆ. ಮೂನ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ. ಹಾಗೆ ದಿನ ಕಳೀತು. ನಿದ್ದೆ ಮಾಡಿಕೊಂಡು ನೆಕ್ಸ್ಟ್ ದಿನಕ್ಕೆ ವೆಯ್ಟ್ ಮಾಡಿದೆ. ವೆಲ್ಕಮ್ ಟು ಡೇ 2. ಇವತ್ತು ವಿಸಿಟಿಂಗ್ ಲೋಕಲ್ ಮಾರ್ಕೆಟ್ ಚಾಲೆಂಜ್ ಇದೆ. ಬೆಳಗ್ಗೆ 4:45ಗೆ ಎದ್ದು ಬೆಳಗ್ಗೆ MSD ಶೂ, ಬ್ಲೂಟೂತು, ಗಾಡಿ ಬೀಗ, ಕ್ಯಾಮ್ರಾ ಸ್ಟಿಕ್ಕು ಮತ್ತು ನಾನು ಸ್ಕಿಪ್ಪಿಂಗ್ನ ತಗೊಂಡು ಬನ್ನೇರುಘಟ್ಟಕ್ಕೆ ಹೋದೆ. ಅಲ್ಲಿ ಬನ್ನೇರುಘಟ್ಟ ಬೆಟ್ಟಕ್ಕೆ ಹೋದರೆ ಬೆಟ್ಟದ ಮೇಲೆ ಯಾರೂ ಇದ್ದಿರಲಿಲ್ಲ. ಯಾಕಂದರೆ ಬನ್ನೇರುಘಟ್ಟ ಬೆಟ್ಟದಲ್ಲೆಲ್ಲ ಎಕ್ಸಸೈಸ್ ಮಾಡೋಕ್ಕೆ ಬರೋರು, ಆದರೆ ಯಾರೂ ಇದ್ದಿರಲಿಲ್ಲ ಅವತ್ತು. ಹಾಗೆ ಸನ್ರೈಸ್ನ ಸ್ವಲ್ಪ ಹೊತ್ತು ಕೂತ್ಕೊಂಡು ಎಂಜಾಯ್ ಮಾಡ್ತಿದ್ದೆ, ಆದರೆ ಸನ್ನೇ ಕಾಣಿಸ್ಲಿಲ್ಲ. ಆಮೇಲೆ ಸ್ವಲ್ಪ ಹೊತ್ತು ಸ್ಕಿಪ್ಪಿಂಗ್ ಮಾಡಿ ಬಾಡಿ ಫುಲ್ಲು ವರ್ಕೌಟ್ ಮಾಡಿದೆ. ಆಮೇಲೆ ಸ್ವಲ್ಪ ವರ್ಕೌಟ್ ಮಾಡಿ ವ್ಯಾಯಾಮ ಎಲ್ಲ ಮಾಡಿಕೊಂಡು ಬಾಡಿ ಸ್ಟ್ರೆಚ್ ಮಾಡಿಕೊಂಡೆ. ಆಮೇಲೆ ಟೋ ಟಚ್ ಎಲ್ಲ ಮಾಡಿ ಸ್ವಲ್ಪ ಜಂಪಿಂಗ್ ಎಲ್ಲ ಮಾಡಿ ಅದೆಲ್ಲ ಮುಗಿಸ್ಕೊಂಡೆ. ಆದಮೇಲೆ ಮನೆಗೆ ಬರ್ತಾ ಒಂದ್ಸಲಿ ರೋಡಲ್ಲಿ ನಮ್ಮೂರ ಹತ್ರನೇ ಸಣ್ಣ ನೋಡೋಕ್ಕೆ ಟ್ರೈ ಮಾಡಿದೆ, ಆದರೆ ಆಗಲೂ ಕಾಣಿಸ್ಲಿಲ್ಲ. ಆವಾಗ್ಲೂ ಕ್ಲೌಡ್ಸಿಂದ ಎಲ್ಲ ಕ್ಲೋಸ್ ಆಗಿತ್ತು. ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಮಾವಿನಕಾಯಿ ಚಿತ್ರಾನ್ನ ತಿಂದು ಮತ್ತೆ ಕಾಲೇಜಿಗೆ ಬರಬೇಕಾದ್ರೆ ಸೂರ್ಯನ ಒಂದ್ಸಲಿ ನೋಡಿಕೊಂಡು ಬಸ್ ಹತ್ತಿದೆ. ಬಸ್ ಹತ್ತಿ ಕೆಂಗೇರಿಗೆ ಬಂದು ಮತ್ತೆ ಕಾಲೇಜ್ ಹತ್ರ ಬಂದು ಕಾಲೇಜಲ್ಲಿ ಗಣೇಶನ ಕೈ ಮುಗಿದು ಕ್ಲಾಸ್ಗೆ ಬಂದರೆ ಕ್ರಿಮಿನಲ್ ಲಾ ಕ್ಲಾಸ್ ಆಯಿತು. ಆಮೇಲೆ ಡಾಕ್ಯುಮೆಂಟ್ ಸಬ್ಮಿಷನ್ ಇತ್ತು. ಸೊ ಅಡ್ಮಿನ್ ಬ್ಲಾಕಿಗೆ ಹೋಗಿ ನಾನು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಕೊಟ್ಟು ಮನೆಗೆ ಬರಬೇಕಾದ್ರೆ ಸ್ವಲ್ಪ ಬಸ್ಸಲ್ಲಿ ವೀಡಿಯೋ ಎಲ್ಲ ಎಡಿಟ್ ಮಾಡ್ಕೊಂಡು ಕೂತ್ಕೊಂಡು ಹಾಗೆ ಹಾಡು ಕೇಳಿಕೊಂಡು ಮನೆಗೆ ಬಂದೆ. ಬರ್ತಾ ನಮ್ಮ ಡ್ಯಾಡಿ ಬಂದಿದ್ದರು. ಡ್ಯಾಡಿ ಪಿಕ್ ಮಾಡಿಕೊಂಡು ಆಮೇಲೆ ಮನೆಗೆ ಬಂದರೆ ನಮ್ಮ ಬಾಯ್ಸ್ ಎಲ್ಲ ನನಗೋಸ್ಕರ ಕಾಯ್ತಾಯಿದ್ರು. ಆಮೇಲೆ ಮನೆಯಿಂದ ಸೈಕ್ಲಿಂಗ್ ಮಾಡೋಣ ಅಂತ ಹೋಗಿ ಸೈಕ್ಲಿಂಗ್ ಸ್ವಲ್ಪ ಹೊತ್ತು ಮಾಡಿದೆ. ಅದಾದಮೇಲೆ ಸನ್ಸೆಟ್ನ ನೋಡೋಣ ಅಂತ ಸ್ವಲ್ಪ ಹೊತ್ತು ಅದನ್ನು ಎಂಜಾಯ್ ಮಾಡ್ಕೊಂಡು ಕುಂತಿದ್ದೆ. ಅದು ಮುಗಿಸ್ಕೊಂಡು ಲೋಕಲ್ ಮಾರ್ಕೆಟ್ಗೆ ಹೋಗಿ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಪರ್ಚೇಸ್ ಮಾಡ್ಕೊಬಂದು ಮನೇಲಿ ಫ್ಯಾಮಿಲಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ. ಆಮೇಲೆ ಊಟ ತಿಂದು ಮಲ್ಕೊಂಡೆ. ಗುಡ್ ನೈಟ್. ವೆಲ್ಕಮ್ ಟು ಡೇ 3. ಇವತ್ತು 0 ನೋಟಿಫಿಕೇಷನ್ ಚಾಲೆಂಜ್ ಇತ್ತು. ಸೊ ಅದಕ್ಕಾಗಿ ಬೆಳಗ್ಗೆ 4:45ಗೆ ಎದ್ದು ಫೋನ್ ಸೆಟ್ಟಿಂಗ್ಸಲ್ಲಿ ನೋಟಿಫಿಕೇಷನ್ಸಲ್ಲಿ ಎಲ್ಲ ನೋಟಿಫಿಕೇಷನ್ಸ್ನ ಆಫ್ ಮಾಡಿ ಆಮೇಲೆ ಸನ್ರೈಸ್ನ ನೋಡೋಣ ಅಂತ ಹೋದೆ. ಆದರೆ ಇವತ್ತೂ ಮೋಡ ಮುಚ್ಚಿತ್ತು. ಸೊ ಸ್ವಲ್ಪ ಹೊತ್ತು ಜಾಕಿಂಗ್ ಮಾಡಿದೆ. ಜಾಕಿಂಗ್ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಬ್ರಿಸ್ ವಾಕ್ ಎಲ್ಲ ಮಾಡಿದೆ. ಅದಾದಮೇಲೆ ಸ್ವಲ್ಪ ಸ್ಪ್ರಿಂಟ್ಸ್ ಎಲ್ಲ ಮಾಡಿದೆ. ಸ್ಪ್ರಿಂಟ್ ಎಲ್ಲ ಮುಗಿಸಿದ್ಮೇಲೆ ಒಂದು ಸ್ವಲ್ಪ ಎಕ್ಸಸೈಸ್ ಮಾಡಿದೆ. ಎಕ್ಸಸೈಸ್ ಮಾಡಿ ಬಾಡಿ ಎಲ್ಲ ಫ್ರೀ ಮಾಡಿಕೊಂಡು ಸ್ವಲ್ಪ ಟೋ ಟಚ್ ಎಲ್ಲ ಮಾಡಿ ಬಾಡಿ ಎಲ್ಲ ಫ್ರೀ ಮಾಡಿಕೊಂಡು ಇನ್ನೊಂದು ಸಲ ಸನ್ರೈಸ್ನ ನೋಡೋಣ ಅಂತ ವ್ಯೂ ನೋಡೋಣ ಅಂತ ಕ್ಯಾಮ್ರಾ ಎಲ್ಲ ಆನ್ ಮಾಡ್ಕೊಂಡು ರೆಡಿ ಮಾಡಿಕೊಂಡ್ರೆ ಆವಾಗ್ಲೂ ಸನ್ ಕಾಣಿಸ್ಲಿಲ್ಲ ನೋಡಿರಿ. ಆಮೇಲೆ ಮನೆಗೆ ಬಂದು ಅಮ್ಮ ಜೊತೆಗೆ ಬಸ್ ಸ್ಟಾಪ್ ಬಂದು ಬಸ್ ಹತ್ತಿ ಕಾಲೇಜಿಗೆ ಬಂದೆ. ಕ್ಲಾಸ್ ರೂಮಲ್ಲಿ ಯಾರೂ ಇರಲಿಲ್ಲ. ಆಮೇಲೆ ಕ್ರಿಮಿನಾಲಜಿ ಕ್ಲಾಸ್ ಆಯಿತು ಮತ್ತು BNS ಹೇಳ್ಕೊಟ್ರು. ಆಮೇಲೆ ಮನೆಗೆ ಬರ್ತಾ ಒಂದು ವೀಡಿಯೋ ಮಾಡಿಕೊಂಡು ಮನೆಗೆ ಬಂದೆ. ಬಸ್ಸಲ್ಲೆಲ್ಲ ಓಡಾಡಿಕೊಂಡು ಬಂದು ಸನ್ಸೆಟ್ನ ನೋಡಿ ಊಟ ಮಾಡಿ ಮಲ್ಕೊಂಡು. ವೆಲ್ಕಮ್ ಟು ಡೇ 4. ಟುಡೇ ಈಸ್ ನೋ ಮನಿ ಚಾಲೆಂಜ್. I ate khichdi morning and I came to bus stop and I saw the sun, but I can't see that, and got into bus. I edited some photos in bus and I came to class. We had psychology class. We finished the class and I was chilling with my boys and we saw GT bike in front of admin block. We took some pics. Then I returned home with my mom and I saw sunset evening. It was pleasant evening and good nature. After that I took some photos of my cycle and I ate ragi ball, cucumber with pickle and some fruit salad. Then I slept. Good night. Welcome to day 5. Today is social service day.
Morning I went to college. I reached the class and I saw Gagana was sleeping in the class. Then later we had forensic class. We solved a case in the class. Then I ate pickle rice and we took some photos in canteen. After that I came to home and I saw some sunset and I went to Banerghatta. While going I did some trekking at all in the traffic of Banerghatta road. Then I went to medical and I helped in the medical. Then I walked on the streets and then after I came to home, Zimbo was talking to my mom and I spent some time with my friends in the game. Then I slept. Good night. Welcome to day 6. My phone screen time was 2 hours 20 minutes per day. To have a pleasant time, I went to meet my old friends. Later, I did some artwork from the waste of coconut. It was looking good. Then, evening, we went to Champkadamma temple, which is in Banerghatta, and there was old statues of God. I took some videos of old statues and the main ideal. Then we took some pics, and the real name of Banerghatta hill was Vanhigiri Betta, which is named before only. Then we climbed the hill to see the beautiful city in the night. Then after we saw Narsim Swami temple on the hill. Then after we took some selfies and went to home. Good night. Welcome to day 7. Today is refreshing day. Me and my friend Malikarjun went to Banerkata hill at 4:30 a.m. While going, we took 2 cups of coffee together and we tried to enjoy the sunrise, but there was no sun found because the weather was cloudy. Then we enjoyed the coffee with the weather. We both were enjoying the coffee. Then we saw the weather was very cool, so we started to take some pics together and we enjoying the nature also. After that we came to home. While coming we saw sun but we can't properly. In our village in Yelama temple there was some electrician work was going. Our elders told to look after this work and I saw the sunset from there only. I was enjoying and I saw the gorgeous movement of the sun because it was like orange clouds. This was my great experience doing logs. Thank you for giving me this opportunity to express myself. Thank you all.